ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯವೂ ಸೇರಿದಂತೆ ದೇಶದೆಲ್ಲೆಡೆ ದಿಢೀರನೆ ಉದ್ಭವವಾಗಿರುವ ಅನಿಲ ಸಿಲಿಂಡರ್ ಅಭಾವಕ್ಕೆ ದೇಶದ ಜನಸಾಮಾನ್ಯರು ಸಂಪೂರ್ಣ ತತ್ತರಿಸಿ ಹೋಗ್ತಾ ಇದ್ದಾರೆ. ಕೋಟ್ಯಾಂತರ ಜನ ದಿಢೀರನೆ ನಿರುದ್ಯೋಗಿಗಳಾಗಿ ಬೀದಿಗೆ ಬೀಳುವ ಪರಿಸ್ಥಿತಿಯನ್ನ ಸೃಷ್ಟಿಸಿರುವ ಬಿಜೆಪಿ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ ಆಮ್ ಆದ್ಮಿ ಪಕ್ಷ ಇವತ್ತು ತೀವ್ರವಾದಂತಹ ಪ್ರತಿಭಟನೆಯನ್ನ ನಡೆಸಿತು. ರಸ್ತೆಯಲ್ಲಿ ಅಡುಗೆ ಮಾಡುವ ಮೂಲಕ ಧರಣಿಯನ್ನ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾದಿ ಬೀದಿಯಲ್ಲಿ ಜನರು ತಿರುಗುವಂತೆ ಮಾಡಿರುವ ಕೇಂದ್ರ ಸರ್ಕಾರ ಹೇಳಿ ಧಿಕ್ಕಾರ. ದುರುಳ ವಿದೇಶಾಂಗ ನೀತಿಯಿಂದ ದೇಶದ ಕಂಗೆಡಿಸಿರುವ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸಮರ್ಪಕ ಆಡಳಿತ ನೀಡದ ಅಯೋಗ್ಯ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೆಲೆ ಏರಿಕೆಯ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಜನಜೀವನ ಅಸ್ತವ್ಯಸ್ತ, ಸಿಲಿಂಡರ್ಗಾಗಿ ಹಾದಿ ಬೀದಿಯಲ್ಲಿ ಜನರು ತಿರುಗುವಂತೆ ಮಾಡಿರುವ ಕೇಂದ್ರ ಸರ್ಕಾರ. ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿರೋದು ಯಾತಕ್ಕೆ ಅಂದ್ರೆ ಈ ನಮ್ಮ ಕೇಂದ್ರ ಸರ್ಕಾರ ಮೋದಿ ಸರ್ಕಾರದ ನೀತಿಗಳು ಎಷ್ಟು ವಿಪರೀತವಾಗಿ ಪರಿಣಾಮ ಬೀರ್ತಿದೆ ಅಂತ. 26ನೇ ತಾರೀಕು ಕಳೆದ ತಿಂಗಳು ಫೆಬ್ರವರಿನಲ್ಲಿ ಮೋದಿ ಸಾಹೇಬರು ಇಸ್ರೇಲ್ಗೆ ಹೋಗ್ತಾರೆ. ಬೆಂಜಮಿನ್ ನೆತನ್ಯಾಹುನ ಮೀಟ್ ಮಾಡ್ಕೊಂಡ್ ಬರ್ತಾರೆ. ಅಲ್ಲಿ ಯಾತಕ್ಕೆ ಹೋದ್ರು ಏನಕ್ಕೆ ಅಂತ ಯಾರಿಗೂ ಗೊತ್ತಿಲ್ಲ. ಟ್ರಂಪ್ ಏನಾದ್ರು ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಅವ್ರನ್ನ ಕಳಿಸಿದ್ರೋ ಅಥವಾ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಮೋದಿ ಅವರ ಹೆಸರು ಬರ್ತಾ ಇದೆಯಲ್ಲ ಅದಕ್ಕೋಸ್ಕರನೋ ಅಥವಾ ಜನರಲ್ ನರವಣೆ ಪುಸ್ತಕದಲ್ಲಿ ಏನ್ ಬರ್ದಿದ್ದಾರೆ ಜನರಲ್ ಅಂದ್ರೆ ನಾವು ನಮ್ಮ ದೇಶದ ಮೇಲೆ ಚೀನಾ ದಾಳಿ ಮಾಡಿದಾಗ ಪ್ರೈಮ್ ಮಿನಿಸ್ಟರ್ ಆಫೀಸು, ಡಿಫೆನ್ಸ್ ಮಿನಿಸ್ಟರ್, ಜೈಶಂಕರ್ ಯಾರು ಸಹ ನಮ್ಗೆ ಏನು ಒಂದು ನಯಾ ಪೈಸೆ ಸಹಾಯ ಮಾಡಲಿಲ್ಲ. ಕೊನೆಗ ಜನರಲ್ ನರವಣೆ ಅನ್ನೋರು ತಮ್ಮ ಬುಕ್ಕಲ್ಲಿ ಬರೀತಾರೆ, ನೀನ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಗೆ ಏನ್ ಸರಿ ಅಂತಂದ್ರೆ ಅದು ಆ ತರ ಮಾಡ್ಕೊಳ್ಳಿ ಅಂತ. ಆ ಜೈಸಾ ಠೀಕ್ ಸಮझे ವೈಸಾ ಕರೆ ಅಂತ. ಇದು ಎಕ್ಸಾಕ್ಟ್ ವರ್ಡ್ಸ್ ಹೇಳ್ತಾ ಇದ್ದೀನಿ. ಅಲ್ಲಿಂದ ಬಂದು 27ನೇ ತಾರೀಕು ಮೋದಿ ಸಾಹೇಬ್ರು ವಾಪಸ್ ಬರ್ತಾರೆ. ಹೇಗ್ ವಾಪಸ್ ಬರ್ತಾರೋ 28ನೇ ತಾರೀಕಿಂದ ಇಸ್ರೇಲು, ಅಮೆರಿಕ, ಇರಾನ್ ಮೇಲೆ ದಾಳಿ ಮಾಡಕ್ ಶುರು ಮಾಡ್ತಾರೆ. ಇರಾನ್ ಮೇಲೆ ಯಾಕೆ ದಾಳಿ ಮಾಡ್ತಾರೆ ಅಂದ್ರೆ ಅವರು ನ್ಯೂಕ್ಲಿಯರ್ ವೆಪನ್ಸ್